ಬ್ರಹ್ಮೋತ್ತರ ಪುರಾಣ ಅಂತ ಇದೆ, ಸ್ಕಾಂದ ಪುರಾಣ ಅಂತ ಇದೆ. ಚಾತುರ್ಮಾಸ್ಯ ಮಾಹಾತ್ಮೆಯನ್ನು ಹೇಳತಕ್ಕಂತಹ ಒಂದು ಪಂಚಾಂಗದ ನಿರ್ಣಯವನ್ನು ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳತಕ್ಕಂತಹ ವರಾಹ ಪುರಾಣ ಇದೆ. ಆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಸುಮಾರೊಂದು 7-8 ಪುರಾಣಗಳಲ್ಲಿ ಅಧಿಕ ಮಾಸದ ಮಹತ್ವವನ್ನು ಬಹಳ ದಾರ್ಢ್ಯವಾಗಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಿದ್ರೂ ಕೂಡ ಇಡೀ ವರ್ಷದಲ್ಲಿ ಮಾಡಬೇಕಾದಂತಹ ವ್ರತವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅನಿವಾರ್ಯ ಸ್ಥಿತಿ ಇದೆ ಅಂತಾದಾಗ ಅಧಿಕ ಮಾಸದ ತಿಂಗಳಿನಲ್ಲಿ ಆ ವ್ರತವನ್ನು ಮಾಡಿದ್ರೆ ಇಡೀ ವರ್ಷದಲ್ಲಿ ಮಾಡಿದ ಫಲ ಸಿಗ್ತದೆ ಎಂಬಂತಹ ವಿಶೇಷ ಫಲವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ, ಮಹತ್ವವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ. ಅದಕ್ಕೆ ಒಂದು ಮಾತಿದೆ, ಅಧಿಕಸ್ಯ ಅಧಿಕಂ ಫಲಂ ಅಂತ ನೀವು ಕೇಳಿರ್ಲಿಕ್ಕೆ ಅಂದ್ರೆ ಅಧಿಕ ಮಾಸದಲ್ಲಿ ಮಾಡದಂತಹ ಕರ್ಮಗಳಿಗೆ ಅದು ಕೆಟ್ಟದ್ದು ಆಗಿರ್ಬೋದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದಕ್ಕೆ ಅಷ್ಟೇ ಕೆಟ್ಟ ಫಲ ಇದೆ, ಕೂಡ್ಲೆ ಫಲ, ಈ ಹೈವ ಫಲ ಅಶ್ನುತೆ, ಒಳ್ಳೆಯದಕ್ಕೆ ಅಷ್ಟೇ ಒಳ್ಳೆಯ ಫಲಗಳನ್ನು ತತ್ಕ್ಷಣದಲ್ಲಿ ಭಗವಂತ ಕೊಡ್ತಾನೆ. ಈ ಅಧಿಕ ಮಾಸದ ಬಗ್ಗೆ ಖಗೋಳ ವಿಜ್ಞಾನ ಅಥವಾ ಕ್ಯಾಲೆಂಡರ್ ಹೇಳೋದೇನು ಅಂತ? ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಬೇರೆ ಬೇರೆ 12 ಭಗವಂತನ ರೂಪಗಳು 12 ಮಾಸಗಳಿಗೆ ನಿಯಾಮಕ. ಅದರಲ್ಲಿ ಅಧಿಕ ಮಾಸ, ಅದು ಯಾವುದೇ ಮಾಸ ಅಧಿಕವಾಗಿ ಬರಲಿ ಆ ಮಾಸಕ್ಕೆ ಪುರುಷೋತ್ತಮ ರೂಪಿ ಭಗವಂತ ನಿಯಾಮಕ. ಇದು ಯಾಕೆ ಅಂತ ಕೇಳಿದ್ರೆ, ಈಗ ಅಧಿಕ ಮಾಸ ಇಷ್ಟೆಲ್ಲ ವಿಶೇಷವಾಗಿದ್ರು ಕೂಡ ಆ ಸಂದರ್ಭದಲ್ಲಿ ಮದುವೆ ಆಗ್ಲಿ ಅಥವಾ ಮುಂಜಿ ಶುಭ ಕಾರ್ಯಗಳನ್ನ ಯಾಕೆ ಮಾಡೋದಿಲ್ಲ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಈ ಸಂವತ್ಸರದಲ್ಲಿ ಒಂದು ಮಾಸ ಹೆಚ್ಚಾಗಿ ಅಧಿಕವಾಗಿ ಬಂದಿದೆ. ಇದನ್ನ ಅಧಿಕ ಮಾಸ ಅಂತ ಕರೀತಾರೆ. ನಾಳೆಯಿಂದ ಅಧಿಕ ಮಾಸ ಪ್ರಾರಂಭ ಆಗ್ತಿದೆ. ಆದ್ರೆ ಏನು ಅಧಿಕ ಮಾಸ ಅಂದ್ರೆ, ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ಗೂ ಹಾಗೇನೆ ನಮ್ಮ ಶಾಸ್ತ್ರಗಳ ಪ್ರಕಾರ ಬರುವಂತ ಆ ಲೆಕ್ಕಾಚಾರಕ್ಕೂ ವ್ಯತ್ಯಾಸ ಏನಿದೆ? ಅಧಿಕ ಮಾಸದಲ್ಲಿ ಯಾಕೆ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ? ಏನು ಮಾಡಬೇಕು? ದಾನಗಳನ್ನ ಮಾಡ್ಬೇಕಾ? ಈ ಎಷ್ಟೊಂದು ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡೋದಕ್ಕೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ವಿದ್ವಾಂಸರಾಗಿರುವಂತ ಶ್ರೀ ಶಶಾಂಕ್ ಆಚಾರ್ಯರು ನಮ್ ಜೊತೆನಲ್ಲಿದ್ದಾರೆ. ನಮಸ್ತೆ ಆಚಾರ್ಯರೇ, ಹೇಗಿದ್ದೀರಿ? ಚೆನ್ನಾಗಿ. ನಾಳೆಯಿಂದ ಅಧಿಕ ಮಾಸ ಪ್ರಾರಂಭ ಆಗ್ತಿದೆ. ಅಧಿಕ ಮಾಸದ ಬಗ್ಗೆ ತಮ್ಮಿಂದ ಸಾಕಷ್ಟು ವಿಚಾರ ತಿಳ್ಕೊಬೇಕು ಅಂತ ಈ ವಿಶೇಷ ಎಪಿಸೋಡ್ ಮಾಡ್ತಿದ್ದೀವಿ. ದಯಮಾಡಿ ತಿಳಿಸ್ಕೊಡ್ಬೇಕು. ಮೊದಲನೇದಾಗಿ ಅಧಿಕ ಮಾಸ ಅಂದ್ರೆ ಏನು, ಇದು ಯಾಕೆ ಬರುತ್ತೆ ಅಂತ? ವೀಕ್ಷಕರಿಗೆ ವಂದನೆಗಳು. ಸಾಕಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ತಿಳಿದಿದ್ದು ಅಷ್ಟು ಸರ್ವಜ್ಞ ಅಂತೂ ಖಂಡಿತ ಅಲ್ಲ. ಎಷ್ಟು ತಿಳಿದಿದೆ ಅಷ್ಟನ್ನು ತಿಳಿಸುವ ಪ್ರಯತ್ನವನ್ನು ಅಷ್ಟೇ ಮಾಡ್ತೇನೆ ಗುರುಗಳ ಅನುಗ್ರಹದಿಂದ. ಮೊದಲನೇದಾಗಿ ಅಧಿಕ ಮಾಸ ಅಂತ ಹೇಳಿದರೆ ಹೆಸರೇ ಹೇಳುವಂತೆ ಹೆಚ್ಚಿನ ಮಾಸ ಅಂತ. ಮಾಸ ಅಂದರೆ ತಿಂಗಳು, ಹೆಚ್ಚಿನ ತಿಂಗಳು. ಏನಿದು ಹೆಚ್ಚಿನ ತಿಂಗಳು ಅಂತ ಹೇಳಿದರೆ, ತಿಂಗಳು 12 ಎಲ್ಲರಿಗೂ ಗೊತ್ತಿದೆ. ಅದು ಯಾವ ಸಂಪ್ರದಾಯದಲ್ಲಿರಲಿ ಯಾವ ಮತದಲ್ಲಿರಲಿ 12 ತಿಂಗಳು. ಹೌದು. ಹೆಚ್ಚಿನ ತಿಂಗಳು ಹೇಳಿದರೆ ಏನು ಅಂತ, ನಮ್ಮ ವರ್ಷವನ್ನು ನಾವು ವೈದಿಕ ಭಾಷೆಯಲ್ಲಿ 4 ವಿಧವಾಗಿ ಕರಿತೇವೆ. ಸಂವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ ಅಂತ. ಅದರಲ್ಲಿ ಎಲ್ಲವೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಸೂರ್ಯನ ಚಲನೆಯನ್ನು ಅನುಸರಿಸಿಕೊಂಡು ಮಾಡತಕ್ಕಂತಹ ತಿಂಗಳುಗಳ ಗಣನೆ ಅದು ಸಂವತ್ಸರ ಅಂತ ಕರೆಸಿಕೊಳ್ತದೆ. ಚಂದ್ರನ ನಡೆಯನ್ನು ಮಾಡತಕ್ಕಂತಹ ಚಾಂದ್ರಮಾನ ವರ್ಷ ಅಂತ ಅದು ಅನುವತ್ಸರ ಅಂತ ಕರೆಸಿಕೊಳ್ಳುತ್ತದೆ. ಇನ್ನೊಂದು ನಕ್ಷತ್ರಗಳ ನಡೆಯನ್ನು ಅನುಸರಿಸಿಕೊಂಡು ಮಾಡತಕ್ಕಂಥದ್ದು ಪರಿವತ್ಸರ, ಇಡಾವತ್ಸರ ಅಂತ ಕರೆಸಿಕೊಳ್ಳುತ್ತದೆ. ಮತ್ತೊಂದು ಬೃಹಸ್ಪತಿ ಗುರುವಿನ ನಡೆಯನ್ನು ಅನುಸರಿಸಿಕೊಂಡು ಮಾಡತಕ್ಕಂತಹದ್ದು, ಅದು ಪರಿವತ್ಸರ ಅಂತ ಕರೆಸಿಕೊಳ್ತದೆ. ಇದರಲ್ಲಿ ಸೌರಮಾನದಲ್ಲಿ 365 ದಿನಗಳು, 12 ತಿಂಗಳು, ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ. ಈ ತಿಂಗಳು ಬದಲಾಗುವಂತಹ ವ್ಯವಸ್ಥೆಯನ್ನು ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರಿತೇವೆ. ಸರ್ವೇ ಸಾಮಾನ್ಯವಾಗಿ ಪರ್ಟಿಕ್ಯುಲರ್ ಏಪ್ರಿಲ್ 14ಗೆ ಮೇಷ ಸಂಕ್ರಮಣ ಬರ್ತದೆ. ಈ ವರ್ಷ ವ್ಯತ್ಯಾಸ ಆಗಿದೆ, 15ಕ್ಕೆ ಬಂದಿದೆ, ಏಪ್ರಿಲ್ 15ಗೆ ಬಂದಿದೆ. ಹಾಗೆ ಆಗುದಿಲ್ಲ ಯಾವಾಗಲೂ, ಎಷ್ಟೋ ವರ್ಷಗಳಿಗೊಮ್ಮೆ. ನಮಗೆ ಹೆಚ್ಚು ಪ್ರಸಿದ್ಧ ಪ್ರಚಲಿತ ಇರತಕ್ಕಂತಹದ್ದು ಮಕರ ಸಂಕ್ರಮಣ. ಬಹಳ ವಿಜೃಂಭಣೆಯಿಂದ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಅದು ಜನವರಿ 14ಕ್ಕೆ ಆಗುವಂತಹದ್ದು. ಇದು ವೈದಿಕ ಕಾಲದಲ್ಲಿ ಇರತಕ್ಕಂತಹ ಈ ತಿಂಗಳುಗಳ ಗಣನೆ. ಇದನ್ನು ಅನುಸರಿಸಿಕೊಂಡು ಚಂದ್ರನ ನಡೆ ಇರ್ತದೆ. ಆದ ಕಾರಣ ಅದಕ್ಕೆ ಅನುಸರಿಸಿಕೊಂಡು ನಡೆಯತಕ್ಕಂತಹ ಮಾಸ ಗಣನೆ ಆದ ಕಾರಣ ಇದಕ್ಕೆ ಅನುವತ್ಸರ ಅಂತ ಹೆಸರು. ಚಂದ್ರನ ನಡೆ ತಿಥಿಗಳಿಗೆ ಅನುಗುಣವಾಗಿರತಕ್ಕಂತಹದ್ದು. ಒಂದು ಮಾಸದಲ್ಲಿ ಅಂದರೆ ಒಂದು ತಿಂಗಳಿನಲ್ಲಿ 2 ಪಕ್ಷಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ 15 ದಿವಸ, ಕೃಷ್ಣ ಪಕ್ಷದಲ್ಲಿ 15 ದಿವಸ ಅಂತ. ಆದರೆ ಈ ಭೂಮಿಯ ಚಲನೆ, ಖಗೋಲದಲ್ಲಿ ಈ ನಕ್ಷತ್ರ ಪುಂಜಗಳ ರಾಶಿಯಾದಿಗಳ ಚಲನೆಗೆ ಅನುಗುಣವಾಗಿ
ಕೆಲವೊಮ್ಮೆ ವೃದ್ಧಿ ಹ್ರಾಸಗಳು ಅಂತ ಆಗ್ತಾ ಇರ್ತವೆ. ತಿಥಿ ಮತ್ತು ನಕ್ಷತ್ರಗಳಲ್ಲಿ ಒಂದೇ ದಿವಸ 2 ತಿಥಿಗಳು ಬರುವಂತಹದ್ದು, ಒಂದೇ ದಿವಸ 2 ನಕ್ಷತ್ರಗಳು ಬರುವಂತಹದ್ದು, ಈ ರೀತಿಯಾದಾಗ ಚಂದ್ರನ ಚಲನೆಯಲ್ಲಿ ವ್ಯತ್ಯಾಸಗಳಾಗ್ತವೆ. ಕೆಲವೊಮ್ಮೆ ಹೆಚ್ಚು ನಡೆ, ಕೆಲವೊಮ್ಮೆ ಕಡಿಮೆ ನಡೆ ಅಂತ ಆಗಿ ತಿಂಗಳುಗಳಲ್ಲಿ ವ್ಯತ್ಯಾಸ ಆಗ್ತದೆ, ದಿನಗಳಲ್ಲಿ ವ್ಯತ್ಯಾಸ ಆಗ್ತದೆ. ಆವಾಗ ಚಂದ್ರನ ನಡೆಯಲ್ಲಿ ವ್ಯತ್ಯಾಸ ಉಂಟಾಗಿ ಒಂದು ಮಾಸ ಕಡಿಮೆಯಾಗುವುದು ಅಥವಾ ಹೆಚ್ಚಾಗುವಂತಹ ಪ್ರಸಂಗ ಇರ್ತದೆ. ಕಡಿಮೆಯಾಗುವ ಪ್ರಸಂಗಕ್ಕೆ ಕ್ಷಯಮಾಸ ಅಂತ ಹೆಸರು. ಅದು ಎಷ್ಟೋ 100 ವರ್ಷಗಳಿಗೆ ಒಮ್ಮೆ ಬರತಕ್ಕಂತಹದ್ದು. ಅದು ಕಾಣಲಿಕ್ಕೆ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ಹೆಚ್ಚಾಗುವಂತಹ ಈ ಸೂರ್ಯನ ನಡೆಯನ್ನು ಅನುಸರಿಸಿಕೊಂಡು ಅದಕ್ಕನುಗುಣವಾಗಿ ಕಾಲ ನಿರ್ಣಯವನ್ನು ಮಾಡುವುದಕ್ಕೋಸ್ಕರ ಒಂದು ಮಾಸವನ್ನು ಅಧಿಕವಾಗಿ ಸೇರ್ಪಡೆ ಮಾಡ್ತಾರೆ. ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಇದು 33 ತಿಂಗಳಿಗೊಮ್ಮೆ ಬರ್ತದೆ. ಅದರಲ್ಲಿ 33 ದಿವಸಗಳು ಇರ್ತವೆ. 33 ದಿವಸಗಳ ಅಧಿಕವಾದ ಸೇರ್ಪಡೆ 33 ತಿಂಗಳಿಗೊಮ್ಮೆ ಬರುವುದಾದ ಕಾರಣ ಅದು ಯಾವ ತಿಂಗಳು ಬರ್ತದೆ ಅಂತ ಮೊದಲೇ ತೀರ್ಮಾನ ಮಾಡಲಿಕ್ಕೆ ಕಷ್ಟ. ಅಂದರೆ ಇಷ್ಟು ವರ್ಷಗಳ ತನಕ ಇಷ್ಟು ತಿಂಗಳುಗಳು ಬರ್ತವೆ, ಇಂಥ ತಿಂಗಳು ಬರ್ತದೆ ಅಂತ ಹೇಳಬಹುದು. ಉದಾಹರಣೆಗೆ ಪ್ರತಿ ಬಾರಿಯೂ ಇದೇ ತಿಂಗಳು ಬರ್ತದೆ ಅಂತ ನಿಯಮ ಇಲ್ಲ. ಈ ಹಿಂದೆ ಶ್ರಾವಣ ಮಾಸ ಅಧಿಕವಾಗಿ ಬಂದಿತ್ತು, ಈ ವರ್ಷ ಜ್ಯೇಷ್ಠ ಮಾಸ ಅಧಿಕವಾಗಿ ಬಂದಿದೆ. 33 ತಿಂಗಳಿಗೊಮ್ಮೆ ಬರುವ ಕಾರಣ ಅದು ಇಂಥದ್ದೇ ತಿಂಗಳು ಬರಬೇಕು ಅಂತ ನಿಯಮ ಇಲ್ಲ, ವ್ಯತ್ಯಾಸ ಆಗ್ತಾ ಇರ್ತದೆ. ಇದನ್ನು ಅಧಿಕ ಮಾಸ ಅಂತ ಕರೆಯುವಂತಹದ್ದು. ಈಗ ಚಂದ್ರಮಾನ ಪಂಚಾಂಗದಲ್ಲಿ ಅಧಿಕ ಮಾಸದ ಮಹತ್ವ ಏನು ಅಂತ? ಚಾಂದ್ರಮಾನ ಪಂಚಾಂಗದಲ್ಲಿ ಅದೇನೆ ಸೂರ್ಯನ ನಡೆಯನ್ನು ಅನುಸರಿಸಿಕೊಂಡು ಚಂದ್ರನ ನಡೆ ಇರ್ತದೆ. ಆದ ಕಾರಣ ಸೂರ್ಯನ ನಡೆಗೆ ಅನುಗುಣವಾಗಿ ವರ್ಷವನ್ನು ಅಥವಾ ದಿನಗಳನ್ನು ಅಥವಾ ವಾರಗಳನ್ನು ಜೋಡಿಸಿಕೊಂಡು ಹೋಗಬೇಕಾದ ಕಾರಣ ಈ ಎಕ್ಸ್ಟ್ರಾ 33 ದಿನಗಳ ಸೇರ್ಪಡೆಯ ಅವಧಿ ಏನುಂಟು, 33 ತಿಂಗಳಿಗೊಮ್ಮೆ ಬರುವಂತಹದ್ದು, ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಈಗಾಗಲೇ ಹೇಳಿದೆ. ಈ ಅಧಿಕ ಮಾಸಕ್ಕೆ ಪುರಾಣಗಳಲ್ಲಿ ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಬಹಳವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಇದಕ್ಕೆ 2 ಹೆಸರು, ಒಂದು ಅಧಿಕ ಮಾಸ ಅಂತ, ಮತ್ತೊಂದು ಮಲಮಾಸ ಅಂತ. ಮಲ ಅಂತ ಹೇಳಿದರೆ ಈಗ ನಮ್ಮ ದೇಹದಲ್ಲಿ ನಾವೀಗ ಮಲ ಅಂತ ಹೇಳಿದ ತಕ್ಷಣ ಏನೋ ಬೇರೆ ಕಲ್ಪನೆ ಬರ್ತದೆ. ನಿಜವಾಗಿ ಮಲ ಅಂತ ಹೇಳಿದರೆ ಏನು, ದೂಷಿತವಾದದ್ದು, ಕಲ್ಮಶ ಅಂತ ಅರ್ಥ, ಹೆಚ್ಚಾದದ್ದು ಅಂತ ಅರ್ಥ. ಹೆಚ್ಚಾದದ್ದನ್ನು ದೇಹದಿಂದ ಹೊರಗೆ ಹಾಕ್ತದೆ. ಅದು ಬೆವರು ಇರ್ಬೋದು, ಮಲಮೂತ್ರಗಳು ಇರ್ಬೋದು, ಏನೂ ಇರ್ಬೋದು. ಅದನ್ನು ಈ ವರ್ಷದಲ್ಲಿ ಒಂದು ಮಾಸ ಹೆಚ್ಚಾದದ್ದು ಆದ ಕಾರಣದನ್ನು ಮಲಮಾಸ ಅಂತ ಕರೀತಾರೆ. ಅಥವಾ ಅದಕ್ಕೆ ಅಧಿಕ ಮಾಸ, ಹೆಚ್ಚಾಗಿ ಬಂದಂತಹ ಮಾಸ ಅಧಿಕ ಮಾಸ ಅಂತ. ಈ ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರದು ಅಂತ ನಿಯಮ ಮಾಡಿ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಆ ನಿಯಮಗಳನ್ನು ನೋಡುವುದಾದರೆ ಯಾವುದೇ ಪುಣ್ಯಕರ್ಮಗಳನ್ನು ಮಾಡಿ ಅದಕ್ಕೆ ಅಧಿಕವಾದ ಫಲ, 10 ಪಟ್ಟು ಹೆಚ್ಚಿನ ಫಲ. ನಿಷ್ಕಾಮ ಭಕ್ತಿಯಿಂದ ಮಾಡಿದೆವು. ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳು, ಇತಿಹಾಸ ಪುರಾಣಗಳೆಲ್ಲ ನಿಷ್ಕಾಮ ಭಕ್ತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟದ್ದು. ಈ ರೋಚನಾರ್ಥಂ ಫಲಶ್ರುತಿ ಅಂತ, ಈ ಪೂಜೆ ಮಾಡಿದರೆ ಆ ಫಲ ಸಿಗ್ತದೆ, ಆ ಭಗವಂತನ ಆ ದೇವರ ಸ್ತೋತ್ರ ಮಾಡಿದರೆ ಈ ಫಲ ಸಿಗ್ತದೆ. ಇದೆಲ್ಲವೂ ಯಾವುದಕ್ಕೋಸ್ಕರ ಕೇಳಿದರೆ ನಮಗೆ ಅದರಲ್ಲಿ ಮನಸ್ಸು ಒಗ್ಗಲಿ ಎಂಬಂಥ ಉದ್ದೇಶಕ್ಕೋಸ್ಕರ. ಅದುವೇ ಮೂಲ ಉದ್ದೇಶ ಅಲ್ಲ. ಮೂಲ ಉದ್ದೇಶ ಏನು, ಮಾನುಷ ಜನ್ಮದ ಸಾರ್ಥಕತೆ. ಅದು ಎಲ್ಲಿದೆ ಕೇಳಿದರೆ ಮೋಕ್ಷ ಪ್ರಾಪ್ತಿಯಲ್ಲಿ ಇರತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ನಿಷ್ಕಾಮ ಭಕ್ತಿಯಿಂದ ಯಾವುದೇ ಕರ್ಮಗಳನ್ನು, ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆ ಅಪರಿಮಿತವಾದಂತಹ ಫಲವನ್ನು ಅಧಿಕ ಮಾಸದಲ್ಲಿ ಹೇಳುತ್ತಾರೆ. ಅದಕ್ಕೆ ಒಂದು ಮಾತಿದೆ, ಅಧಿಕಸ್ಯ ಅಧಿಕಂ ಫಲಂ ಅಂತ. ನೀವು ಕೇಳಿರ್ಲಿಕ್ಕೆ ಸಾಕು. ಅಧಿಕಸ್ಯ ಅಧಿಕಂ ಫಲ ಅಂದ್ರೆ ಅಧಿಕ ಮಾಸದಲ್ಲಿ ಮಾಡದಂತಹ ಕರ್ಮಗಳಿಗೆ, ಅದು ಕೆಟ್ಟದ್ದು ಆಗಿರ್ಬೋದು, ಒಳ್ಳೆಯದು ಆಗಿರ್ಬೋದು, ಕೆಟ್ಟದಕ್ಕೆ ಅಷ್ಟೇ ಕೆಟ್ಟ ಫಲ ಇದೆ, ಕೂಡಲೇ ಫಲ. ಈ ಹೈವ ಫಲ ಅಶ್ನುತೆ, ಒಳ್ಳೆಯದಕ್ಕೆ ಅಷ್ಟೇ ಒಳ್ಳೆಯ ಫಲಗಳನ್ನು ತತ್ಕ್ಷಣದಲ್ಲಿ ಭಗವಂತ ಕೊಡ್ತಾನೆ. ಈ ಅಧಿಕ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರಲ್ಲ, ಯಾಕೆ ಅಂತ? ಪುರುಷೋತ್ತಮ ಮಾಸ ಅಂತ ಹೆಸರು. ಯಾಕೆ ಅಂತ ಕೇಳಿದ್ರೆ ಎಲ್ಲ ಮಾಸಗಳಿಗೂ ನಿಯಾಮಕನಾಗಿ ಭಗವಂತನ ಒಂದೊಂದು ರೂಪ ಇದೆ. ಉದಾಹರಣೆಗೆ ಕೃಷ್ಣ ಗೀತೆಯಲ್ಲಿ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಗೀತೆಯಲ್ಲಿ ಹೇಳ್ತಾನೆ. ಮಾರ್ಗಶಿರ ಮಾಸಕ್ಕೆ ಹೆಚ್ಚಿನ ಮಹತ್ವ. ಯಾಕೆ? ಅದಕ್ಕೆ ಆ ಮಾಸದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ. ಅಲ್ಲಿಂದ ಕೇಶವಾದಿ 12 ರೂಪಗಳನ್ನು ಗಣನೆ ಮಾಡಿದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಬೇರೆ ಬೇರೆ 12 ಭಗವಂತನ ರೂಪಗಳು 12 ಮಾಸಗಳಿಗೆ ನಿಯಾಮಕ. ಅದರಲ್ಲಿ ಅಧಿಕ ಮಾಸ, ಅದು ಯಾವುದೇ ಮಾಸ ಅಧಿಕವಾಗಿ ಬರಲಿ, ಆ ಮಾಸಕ್ಕೆ ಪುರುಷೋತ್ತಮ ರೂಪಿ ಭಗವಂತ ನಿಯಾಮಕ. ಇದು ಯಾಕೆ ಅಂತ ಕೇಳಿದರೆ ಸ್ಕಾಂದ ಪುರಾಣದಲ್ಲಿ ಭಗವಂತನದ್ದೇ ಒಂದು ಮಾತು ಬರ್ತದೆ. ಯಾವ ಮಾಸ ಅಧಿಕವಾಗಿ ಬರ್ತದೋ ಅಲ್ಲಿ ನಾನೇ ಅದಕ್ಕೆ ನಿಯಾಮಕನಾಗಿದ್ದುಕೊಂಡು
ಪುಣ್ಯ ಕರ್ಮಗಳನ್ನು ಮಾಡತಕ್ಕಂತಹವರಿಗೆ ವಿಶೇಷವಾದ ಫಲವನ್ನು ಅನುಗ್ರಹ ಮಾಡ್ತೇನೆ. ನಾನೇ ಅಂದರೆ ಪುರುಷೋತ್ತಮನ ಹೆಸರಿನ ಭಗವಂತ. ಭಗವಂತ ಅನಂತ ರೂಪಿ, ಆದರೆ ಎಲ್ಲದಕ್ಕೂ ಹೆಸರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ರೂಪಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಅದರಲ್ಲಿ ಪುರುಷೋತ್ತಮ ಅಂತ ಒಂದು ಹೆಸರಿದೆ. ಪುರುಷರಲ್ಲಿ ಶ್ರೇಷ್ಠನಾದ ಬಾಂಧ. ಕೃಷ್ಣ ಗೀತೆಯಲ್ಲಿ ಹೇಳಬೇಕಾದರೂ ಕೂಡ ಅಹಂ ಪುರುಷೋತ್ತಮ ಅಂತ ಹೇಳಿ, ನಾನು ಪುರುಷೋತ್ತಮ, ಎಲ್ಲ ಪುರುಷರಿಗಿಂತಲೂ ಶ್ರೇಷ್ಠನಾದ ಬಾಂಧ ನನ್ನ ವೇದಾಂತದ ತಿಳಿದವರು ಕರೀತಾರೆ ಅಂತ ಕೃಷ್ಣ ಹೇಳುವ ಮಾತಿದೆ. ಅಂತಹ ಪುರುಷೋತ್ತಮ ನಾಮಕ ಭಗವಂತ ಆ ಅಧಿಕ ಮಾಸಕ್ಕೆ, ಅದು ಯಾವುದೇ ಮಾಸ ಇರ್ಬೋದು, ಅಧಿಕವಾಗಿ ಬಂತು ಅಂತಾದಾಗ ಅದಕ್ಕೆ ಭಗವಂತ ಪುರುಷೋತ್ತಮ ರೂಪ ನಿಯಾಮಕ ಆಗಿರ್ತದೆ. ಆದ ಕಾರಣ ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು. ಈ ಅಧಿಕ ಮಾಸದ ಬಗ್ಗೆ ಖಗೋಳ ವಿಜ್ಞಾನ ಅಥವಾ ಕ್ಯಾಲೆಂಡರ್ ಹೇಳೋದೇನು ಅಂತ? ಖಗೋಳ ವಿಜ್ಞಾನ ಅಂತ ಹೇಳುವಾಗ ನಮ್ಮ ಸ್ವಲ್ಪ ವಿಷಯಾಂತರ ತಗೊಳ್ಳಿ, ಬೇರೆ ವಿಷಯ ತಗೊಳ್ತೇನೆ. ಜ್ಯೋತಿಷ್ಯ ಅಂತ ನಾವು ಹೇಳ್ತೇವೆ. ಜ್ಯೋತಿಷ್ಯ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನು ಹೇಳಿ? ಕವಡೆ ಹಾಕೋದು, ಜಾತಕ ತೋರಿಸೋದು, ಭವಿಷ್ಯ ಕೇಳುವುದು, ಇದುವೇ. ಜ್ಯೋತಿಷ್ಯದಷ್ಟಲ್ಲ. ನಿಜವಾಗಿ ಅದು ಜ್ಯೋತಿಷ್ಯದ ಒಂದು ಸೈಡ್, ಒಂದು ಭಾಗ ಅಷ್ಟೇ, ಅದುವೇ ಪ್ರಧಾನ ಅಲ್ಲ. ಜ್ಯೋತಿಷ್ಯ ಅಂತ ಹೇಳಿದರೆ ಇಡೀ ಭೂಮಂಡಲ, ಖಗೋಳ, ಭೂಗೋಳ ವಿಜ್ಞಾನವೇ ಜ್ಯೋತಿಷ್ಯ. ಈ ಹಿಂದೆ ಬಹಳ ವರ್ಷಗಳು, ಪ್ರಾಯ ನಾವು ಸಣ್ಣವರಿರುವಾಗ ಒಮ್ಮೆ ನಾವು ಕೇಳಿದ ಓದಿದ ನೆನಪು, ಶಾಲೆಯ ಪಠ್ಯದಲ್ಲಿ ಜ್ಯೋತಿಷ್ಯವನ್ನು ಸೇರಿಸಬೇಕು ಅಂತ ಆಗ ಇದ್ದ ಸರ್ಕಾರ ಒಂದು ನೀತಿಯನ್ನು ತರಲಿಕ್ಕೆ ಹೋಯಿತು. ಕೇಸರೀಕರಣ ಅಂತ ಭಾರಿ ಗಲಾಟೆ ಆಯಿತು. ನಿಜವಾಗಿ ಇದಕ್ಕೂ ಕೇಸರೀಕರಣಕ್ಕೂ ಸಂಬಂಧವಿಲ್ಲ. ಜ್ಯೋತಿಷ್ಯ ಅಂತ ಹೇಳಿದರೆ ನೋಡಿ, ಈಗ ನಾವು ಭೂಗೋಳ, ಖಗೋಳ ಅಂತ ಏನು ಜಿಯೋಗ್ರಫಿ ಏನು ಹೇಳ್ತಾರೆ ಅದಕ್ಕೆ, ಅದನ್ನು ಪಾಠ ಮಾಡ್ತೇವೋ, ಹಿಂದಿನ ಕಾಲದಲ್ಲೂ ಇದರ ಜ್ಞಾನ ಇತ್ತು. ಕರಾರುವಕ್ಕಾಗಿ ಸಮಯವನ್ನು, ಗ್ರಹಣಗಳನ್ನು, ತಿಥಿ ನಕ್ಷತ್ರಾದಿಗಳನ್ನು, ಯಾವ ಕಾಲದಲ್ಲಿ ಅಮಾವಾಸ್ಯೆ, ಯಾವ ದಿವಸ ಅಮಾವಾಸ್ಯೆ, ಯಾವ ದಿವಸ ಹುಣ್ಣಿಮೆ, ಇದನ್ನೆಲ್ಲ ಕರಾರುವಕ್ಕಾಗಿ ಹೇಳ್ತಾ ಇದ್ರು. ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಪಂಚಾಂಗದ ತಯಾರಿ ಆಗ್ತಾ ಇತ್ತು. ಅದನ್ನು ಹೇಗೆ ನಿರ್ಣಯ ಮಾಡ್ತಾ ಇದ್ರು? ಈಗಿನ ಹಾಗೆ ಬಯೋಸ್ಕೋಪ್ ಮತ್ತೊಂದು ಮಗದೊಂದು ಯಾವುದೂ ಇರಲಿಲ್ಲ, ಯಂತ್ರೋಪಕರಣ ಇರಲಿಲ್ಲ. ಇದು ಜ್ಯೋತಿಷ್ಯದ ಜ್ಞಾನ, ಅಂದರೆ ಖಗೋಳ ವಿಜ್ಞಾನ. ಅದನ್ನೇ ಖಗೋಳ ವಿಜ್ಞಾನ, ಅದನ್ನೇ ವೈದಿಕ ಭಾಷೆ ಅಥವಾ ಶಾಸ್ತ್ರೀಯ ಭಾಷೆಯಲ್ಲಿ ಜ್ಯೋತಿಷ್ಯ ಅಂತ ಕರೆಯುವುದು. ಕಿರಣಗಳನ್ನು ಆಧರಿಸಿಕೊಂಡು ಮಾಡತಕ್ಕಂತಹ ನಿರ್ಣಯ ಅಥವಾ ಭೂಮಿಯ ಅಥವಾ ಖಗೋಳದ ಚಲನೆಯ ಬಗ್ಗೆ ತಿಳಿದುಕೊಳ್ಳಕ್ಕಂತಹ ಜ್ಞಾನಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ಅದರಲ್ಲಿ ಈ ಫಲಭಾಗ ಏನು ಕಬಡೆ ಜಾತಕ ಹೇಳ್ತಾರೋ ಅದೊಂದು ಸೈಡ್ ಅಷ್ಟೇ. ಇದಕ್ಕನುಸರಿಸಿಕೊಂಡೇ ಈ ತಿಥಿ, ಸೂರ್ಯನ ಚಲನೆ, ಸೂರ್ಯನಿಗೆ ಚಲನೆ ಇಲ್ಲ, ಶಾಸ್ತ್ರಗಳು ಹೇಳ್ತೇವೆ. ಔಪಚಾರಿಕವಾಗಿ ನಾವು ಹೇಗೆ ಸೂರ್ಯ ಉದಯಿಸಿದ ಅಂತ ಹೇಳ್ತೇವೆ, ಸೂರ್ಯ ಉದಯಿಸಿದ, ಸೂರ್ಯ ಅಸ್ತಮಿಸದ ಅಂತ ಶಾಸ್ತ್ರಗಳು ಕೂಡ ಅದನ್ನೇ ಹೇಳ್ತವೆ. ಈ ಉದಯಿಸಿದ, ಅಸ್ತಮಿಸದ ಎಂಬಂಥ ಮಾತುಗಳು ಔಪಚಾರಿಕವೇ ವಿನಃ ಯಥಾರ್ಥವಾಗಿ ಸೂರ್ಯ ಉದಯಿಸುವುದಿಲ್ಲ, ಮುಳುಗುವುದಿಲ್ಲ, ಇದ್ದಲ್ಲೇ ಇರ್ತಾನೆ, ಭೂಮಿಯೇ ತಿರುಗುವುದು. ಶಾಸ್ತ್ರಗಳು ಹೇಳ್ತವೆ. ಇದನ್ನು ನಾವೀಗ ಹೇಳಿದರೆ ಮೂಢನಂಬಿಕೆ, ಸೂರ್ಯ ಉದಯಿಸದೇ ಇಲ್ಲ ಅಂತೆಲ್ಲ ಮಾತನಾಡೋರು ಇರ್ತಾರೆ. ಅಂದು ಇರಲಿ. ಸೂರ್ಯನ ಚಲನೆ, ಚಂದ್ರನ ಚಲನೆ, ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ, ಇದನ್ನೆಲ್ಲ ನಾವಿದನ್ನು ಸರಿಯಾಗಿ ಅನುಭವಿಸಿಕೊಂಡು ತಿಳ್ಕೊಳ್ಬೇಕು ಅಂದಾದರೆ ಈ ಪ್ಲಾನೆಟೋರಿಯಂಗೆ ಹೋಗಬೇಕು. ಅದನ್ನು ಆ ಗುಂಬಸಿನಲ್ಲಿ ಎಷ್ಟು ಚಂದವಾಗಿ ತೋರಿಸ್ತಾರೆ ಅಂತ ಹೇಳಿದರೆ ಆಗ ನಮಗೆ ಮೇಷ ಎಲ್ಲಿದೆ, ವೃಷಭ ಎಲ್ಲಿದೆ, ಮಿಥುನ ಎಲ್ಲಿದೆ, ಕರ್ಕಾಟಕ ಎಲ್ಲಿದೆ, ಚಂದ್ರನ ಚಲನೆ ಅದರ ಮೇಲೆ ಬಿದ್ದಾಗ, ಸೂರ್ಯನ ಗತಿ ವ್ಯತ್ಯಾಸ ಆದಾಗ ಯಾವ ರೀತಿ, ಇದೆಲ್ಲೂ ಪ್ಲಾನೆಟೋರಿಯಂಲ್ಲಿ ಕಂಡು ಬರ್ತದೆ. ಅಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಸೂರ್ಯ ಚಂದ್ರರ ಚಲನೆಯ ಅನುಗುಣವಾಗಿ ಒಂದು ವರ್ಷವನ್ನು ವ್ಯವಸ್ಥಿತವಾಗಿ ಕೊಂಡು ಹೋಗಬೇಕು ಅಂತಾದರೆ ಆಗ ನಮಗೆ ಹೆಚ್ಚಾಗಿ ಬರತಕ್ಕಂತಹ ಮಾಸವೇ ಅಧಿಕ ಮಾಸ. ಇದು ಖಗೋಳ ವಿಜ್ಞಾನಕ್ಕೂ ಇದಕ್ಕೂ ಸಂಬಂಧ ಇದ್ದದ್ದೇ. ಇನ್ನು ಕ್ಯಾಲೆಂಡರ್ ವರ್ಷದಲ್ಲಿ ಯಾವಾಗ ಅಧಿಕ ಮಾಸ ಬರ್ತದೋ ಆವಾಗ ಫೆಬ್ರವರಿ ತಿಂಗಳಲ್ಲಿ 29 ದಿವಸ ಇರ್ತದೆ, ತಾರೀಕು ಇರ್ತದೆ. ಅಂದರೆ ಈ ವರ್ಷ ಇರಲಿಲ್ಲ, ಅಂದರೆ ಅದು ನಮ್ಮ ಸಾಂವತ್ಸರಿಕ ವರ್ಷಕ್ಕೂ ಇಂಗ್ಲಿಷ್ ಕ್ಯಾಲೆಂಡರ್, ಗೆಗರಿಯನ್ ಕ್ಯಾಲೆಂಡರಿಗೂ ವ್ಯತ್ಯಾಸ ಇರುವ ಕಾರಣ ಹಿಂದಿನ ವರ್ಷ ಇತ್ತು. 29 ತಾರೀಕು ಬಂತು ಅಂತಾದರೆ ಆ ಸಂವತ್ಸರದಲ್ಲಿ ಅಧಿಕ ಮಾಸ ಬರ್ತದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಕ್ಯಾಲೆಂಡರ್ ನೋಡೋಕೆ ಅಷ್ಟೇ ನೋಡು, ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ. ಫೆಬ್ರವರಿ 29 ತಾರೀಕು ಇತ್ತು ಅಂತಾದರೆ ಅಧಿಕ ಮಾಸ ಬರುವ ಲಕ್ಷಣ ಉಂಟು ಅಂತ ಅರ್ಥ. ಈಗ ಅಧಿಕ ಮಾಸದ ಬಗ್ಗೆ ಪುರಾಣಗಳೆಲ್ಲರೂ ಉಲ್ಲೇಖ ಇದೆಯಾ, ಅಥವಾ ಪುರಾಣಗಳು ಏನು ಹೇಳುತ್ತೆ ಅದ್ರ ಬಗ್ಗೆ ಅಂತ? ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಇದೆ, ಸ್ಕಾಂದ ಪುರಾಣ ಅಂತ ಇದೆ, ಚಾತುರ್ಮಾಸ್ಯ ಮಾಹಾತ್ಮೆಯನ್ನು ಹೇಳತಕ್ಕಂತಹ ಒಂದು ಪಂಚಾಂಗದ ನಿರ್ಣಯವನ್ನು ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳತಕ್ಕಂತಹ ವರಾಹ ಪುರಾಣ ಇದೆ. ಆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಸುಮಾರೊಂದು 7-8 ಪುರಾಣಗಳಲ್ಲಿ ಅಧಿಕ ಮಾಸದ ಮಹತ್ವವನ್ನು ಬಹಳ ದಾರ್ಢ್ಯವಾಗಿ ಹೇಳಿದ್ದಾರೆ.
ವಿಶೇಷವಾಗಿ ನಾನು ಮೊದಲು ಹೇಳಿದ ಹಾಗೆ ಅಧಿಕ ಮಾಸದಲ್ಲಿ ಮಾಡತಕ್ಕಂತಹ ಸತ್ಕರ್ಮಗಳಿಗೆ ವಿಶೇಷವಾದ ಫಲ, ಅನೇಕ ವಿಧವಾಗಿರತಕ್ಕಂತಹ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೇಳುವಾಗ ಆ ಅಧಿಕ ಮಾಸದ ಮಹತ್ವವನ್ನು, ಅಧಿಕ ಮಾಸದಲ್ಲಿ ಮಾಡಿದರೆ ಎಷ್ಟು ಫಲ, ಅಧಿಕ ಮಾಸದಲ್ಲೇ ಯಾಕೆ ಮಾಡಬೇಕು ಅಂತ ಹೇಳುವಾಗ ಸಹಜವಾಗಿ ಅಧಿಕ ಮಾಸದ ಬಗ್ಗೆ ಅಲ್ಲಲ್ಲಿ ಉಲ್ಲೇಖಗಳು ಬೇರೆ ಬೇರೆ ಪುರಾಣಗಳಲ್ಲಿ ಕಂಡುಬರ್ತದೆ. ಈಗ ಅಧಿಕ ಮಾಸ ಇಷ್ಟೆಲ್ಲ ವಿಶೇಷವಾಗಿದ್ರು ಕೂಡ ಆ ಸಂದರ್ಭದಲ್ಲಿ ಮದುವೆ ಆಗಲಿ ಅಥವಾ ಮುಂಜಿ ಈ ಥರ ಶುಭ ಕಾರ್ಯಗಳನ್ನ ಯಾಕೆ ಮಾಡೋದಿಲ್ಲ ಅಂತ? ಅದರಲ್ಲಿ ಕೆಲವನ್ನು ನಿಷೇಧ ಮಾಡಿದ್ದಾರೆ, ಕೆಲವನ್ನೆಲ್ಲ ಮಾಡಬಾರದು ಅಂತ. ಅದರಲ್ಲಿ ಜಪ, ತಪ, ಪಾರಾಯಣ, ದಾನ, ಧರ್ಮ, ಯಜ್ಞ, ಯಾಗ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಅನುಷ್ಠಾನ ಮಾಡಬೇಕು. ಉಪವಾಸಾದಿ ವ್ರತಗಳು, ಈ ವಿವಾಹ ಮುಹೂರ್ತ ಇಟ್ಟು ಮಾಡತಕ್ಕಂತಹ ಕ್ರಿಯೆಗಳು ಏನಿದ್ದಾವೆ ಅವುಗಳನ್ನು ಮಾಡಬಾರದು ಎಂದು ನಿಷೇಧ ಮಾಡಿದ್ದಾರೆ. ಅದಕ್ಕೆ ಪ್ರಾಯ 2 ಕಾರಣ ಇರಬಹುದು. ಅದು ಯಾಕೆ ಅಂದರೆ ಇದಮಿತ್ತಂ ಅಂತ ನಾವು ಹೇಳಲಿಕ್ಕೆ ಎಲ್ಲೂ ವಾಕ್ಯಗಳು ಸಿಗುವುದಿಲ್ಲ, ಅಲ್ಲ ನನ್ನ ಗಮನಕ್ಕೆ ಬರಲಿಲ್ವೋ ಏನೋ. ಯಾಕೆ ಅಂತ ಹೇಳಿದರೆ ನನ್ನ ಒಂದು ಅನಿಸಿಕೆ, ಈಗ ಮುಹೂರ್ತ ಇಟ್ಟು ಮಾಡತಕ್ಕಂತಹ ಕಾರ್ಯಗಳು ಯಾವುದು ಹೇಳಿ, ಒಂದು ಮನೆ ಒಕ್ಕಲು ಅಥವಾ ಮದುವೆ ಅಥವಾ ಉಪನಯನ ಇತ್ಯಾದಿಗಳೆಲ್ಲ. ಇದಕ್ಕೆ ಒಂದು ಮನೆ ಒಕ್ಕಲು ಮಾಡಬೇಕು ಅಂತಾದರೆ, ಒಂದು ಮದುವೆ ಆಗಬೇಕು ಅಂತಾದರೆ, ಒಂದು ಉಪನಯನ ಮಾಡಬೇಕು ಅಂತಾದರೆ ತಿಂಗಳುಗಳ ತಯಾರಿ ಅದಕ್ಕೆ ಬೇಕಾಗ್ತದೆ. ನಮ್ಮ ಸಮಯ ಎಲ್ಲ ಅದಕ್ಕೆ ಅಧಿಕ ಮಾಸದ ಪುಣ್ಯ ಕಾಲ ಅದಕ್ಕೆ ವ್ಯರ್ಥ ಆಗಿ ಹೋದರೆ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಅಧಿಕ ಮಾಸ ಹೇಳುವುದು ಪುಣ್ಯ ಸಾಧನೆಗೆ ಇರತಕ್ಕಂತಹ ಕಾಲ. ಎಷ್ಟು ಸಾಧ್ಯವೋ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಪುಣ್ಯ ಸಾಧನೆಯನ್ನು ಮಾಡಬೇಕು. ಆ ಸಮಯವನ್ನು ನಾವೆಲ್ಲ ಮದುವೆಯ ತಯಾರಿಗೆ, ಮನೆ ಒಕ್ಕಲಿನ ತಯಾರಿಗೆ, ಅದರ ಟೆನ್ಷನಲ್ಲಿ ಆಚೆ ಈಚೆ ಓಡಾಡ್ತಾ ಇದ್ದರೆ ಪುಣ್ಯಕಾಲ ನಾಶ ಆಗಿ ಹೋಗ್ತದೆ ಎಂಬ ಕಾರಣಕ್ಕೆ ಪ್ರಾಯ ಆಗಿರಲಿಕ್ಕೆ ಸಾಕು. ಅದನ್ನು ನಿಷೇಧ ಮಾಡಿ ಕೇವಲ ಜಪ, ಯಜ್ಞ, ದಾನ, ವ್ರತ, ಉಪವಾಸಾದಿಗಳನ್ನು ಮಾಡಿ ಅಂತ ಹೇಳಿರಲಿಕ್ಕೆ ಸಾಕು. ಇನ್ನೊಂದನ್ನು ಮಲಮಾಸ ಅಂತ ಕರೀತಾರೆ. ಅಂದರೆ ವರ್ಜ್ಯವಾದದ್ದು. ವರ್ಜ್ಯವಾದದ್ದು ಯಾವುದಕ್ಕೆ? ಶುಭ ಕರ್ಮಗಳಿಗೆ ವರ್ಜ್ಯ, ಪುಣ್ಯಕರ್ಮಗಳ ಆತ್ಮೋದ್ಧಾರದ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಪ್ರಶಸ್ತವಾದಂತಹ ಕಾಲ ಎಂಬ ನಿಟ್ಟಿನಲ್ಲಿಯೂ ಆ ವಿವಾಹಾದಿಗಳನ್ನು ನಿಷೇಧ ಮಾಡಿರಲಿಕ್ಕೆ ಸಾಕು. ಈಗ ಅಧಿಕ ಮಾಸದಲ್ಲಿ ಯಾವ ವಿಧವಾದ ಪೂಜೆಗಳನ್ನ ಅಥವಾ ವ್ರತಗಳನ್ನು ನಾವು ಆಚರಿಸಬೇಕು ಅಂತ? ಅಧಿಕ ಮಾಸದಲ್ಲಿ ಇದಮಿತ್ತಂ ಅಂತ ಇದನ್ನೇ ಮಾಡಬೇಕು ಅಂತ ಏನು ಕರಾರುವಕ್ಕಾಗಿ ಹೇಳುವುದಿಲ್ಲ. ಆದರೆ ಅಧಿಕ ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಿದ್ರೂ ಕೂಡ ಇಡೀ ವರ್ಷದಲ್ಲಿ ಮಾಡಬೇಕಾದಂತಹ ವ್ರತವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅನಿವಾರ್ಯ ಸ್ಥಿತಿ ಇದೆ ಅಂತಾದಾಗ ಅಧಿಕ ಮಾಸದ ತಿಂಗಳಿನಲ್ಲಿ ಆ ವ್ರತವನ್ನು ಮಾಡಿದರೆ ಇಡೀ ವರ್ಷದಲ್ಲಿ ಮಾಡಿದ ಫಲ ಸಿಗ್ತದೆ ಎಂಬಂತಹ ವಿಶೇಷ ಫಲವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ, ಮಹತ್ವವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ. ಉದಾಹರಣೆ ಕೊಡಬೇಕಾದ್ರೆ ವಿಷ್ಣು ಪಂಚಕ ಅಂತ ಒಂದು ವ್ರತ ಇದೆ. ವಿಷ್ಣು ಪಂಚಕ ಅಂತ ಹೇಳಿದರೆ ತಿಂಗಳಿಗೆ 5 ಉಪವಾಸವನ್ನು ಮಾಡುವಂತಹದ್ದು. ಹುಣ್ಣಿಮೆ, ಅಮಾವಾಸ್ಯೆ, 2 ಏಕಾದಶಿ, ಶ್ರವಣ ನಕ್ಷತ್ರ, ಇದು ಒಂದು ತಿಂಗಳಲ್ಲಿ 5 ಬರ್ತದೆ. ಶ್ರವಣ ನಕ್ಷತ್ರ, ಹುಣ್ಣಿಮೆ, ಅಮಾವಾಸ್ಯೆ, 2 ಏಕಾದಶಿ, ಇದು ಶುದ್ಧ ಉಪವಾಸವನ್ನು ಮಾಡಬೇಕು. ಹೀಗೆ ಒಂದೋ ಭಾದ್ರಪದ ಮಾಸದಲ್ಲಿ ಪ್ರಾರಂಭ ಮಾಡಬೇಕು, ಇಲ್ಲವೋ ಮಾಘ ಮಾಸದಲ್ಲಿ ಪ್ರಾರಂಭ ಮಾಡಬೇಕು. ಒಟ್ಟು 12 ತಿಂಗಳು ಈ ವ್ರತವನ್ನು ಮಾಡಬೇಕು. ತಿಂಗಳಿಗೆ 5 ಉಪವಾಸ. 12 ತಿಂಗಳು ಮಾಡಲಿಕ್ಕೆ ಆಗಲಿಲ್ಲ ಅಂತಾದಾಗ ಈ ವ್ರತವನ್ನು ಅಧಿಕ ಮಾಸದಲ್ಲಿ ಆದರೂ 5 ದಿವಸ ಈ 5 ದಿವಸ ಉಪವಾಸ ವ್ರತವನ್ನು ಮಾಡಿದೆವು ಎಂದಾದಲ್ಲಿ ಇದಕ್ಕೆ ಲಘು ಪಂಚಕ ಅಂತ ಹೆಸರು. ಇಡೀ ವರ್ಷದಲ್ಲಿ ಮಾಡತಕ್ಕಂತಹ ಫಲ ಅಧಿಕ ಮಾಸದಲ್ಲಿ ಮಾಡುವುದರಿಂದ ಸಿಗ್ತದೆ. ಅದೇ ರೀತಿ ದಾನ, ಗೋದಾನ, ಭೂದಾನ, ಹಿರಣ್ಯದಾನ, ವಿಶೇಷವಾಗಿ ಅಪೂಪದಾನವನ್ನು ಹೇಳುತ್ತಾರೆ. ಅದೊಂದು ಬಹಳ ವಿಶಿಷ್ಟವಾದದ್ದು ಅಪೂಪದಾನ ಅಂತ. ಅಪೂಪ ಅಂತ ಹೇಳಿದರೆ ಈ ನಮ್ಮ ಉಡುಪಿ ಕಡೆ ಅಪ್ಪ ಅಂತ ಕರೀತಾರೆ, ಇಲ್ಲಿ ಅಪೂಪ, ಸಂಸ್ಕೃತದಲ್ಲಿ ಅಪೂಪ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಪ್ರಾಯದಕ್ಕೆ ಅತಿರಸ ಅಂತ ಕರೀತಾರೆ. ಅತಿರಸ ಸಾಮಾನ್ಯ ಜನತೆಗೆ ಅರ್ಥ ಆಗ್ಬೇಕಂದ್ರೆ ಕಜ್ಜಾಯ ಅಂತ ಹೇಳ್ಬಹುದು. ಇಲ್ಲಿಯ ಭಾಷೆಯಲ್ಲಿ ಕಜ್ಜಾಯ ಅಂತ ಹೇಳ್ತಾರ. ನಾವು ಉಡುಪಿಯವರಾದ ಕಾರಣ ಇಲ್ಲಿ ಅತಿರಸ ಅಂತಾರೆ. ಆದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗೋದು ಕಜ್ಜಾಯ ಅಂದ್ರೆ ಅವ್ರಿಗೆ ಪಿಕ್ಚರ್ ಕಣ್ಮುಂದೆ ಬಂದ. ಅದರಲ್ಲಿ ತೂತು ಇರ್ತದೆ. ಅದನ್ನು ಎಣ್ಣೆಗೆ ಬಿಟ್ಟು, ಬೆಲ್ಲದಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡೋದು, ಎಣ್ಣೆಗೆ ಬಿಟ್ಟು ತುಪ್ಪದಲ್ಲಿ ಕರೆದು ಅದನ್ನು ತೆಗೆಯುವ ತೂತು ಆಗಿರ್ತದೆ. ಅದರಲ್ಲಿ ಎಷ್ಟು ತೂತಿರ್ತದೋ ಅಷ್ಟು 1000 ವರ್ಷಗಳ ಕಾಲ ಅವ ವೈಕುಂಠದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ಒಂದು ಕಂಚಿನ ಪಾತ್ರೆಯಲ್ಲಿ 33 ತಿಂಗಳಿಗೊಮ್ಮೆ ಬರತಕ್ಕಂತಹ 33 ದಿನ ವಿಶೇಷವಾಗಿರತಕ್ಕಂತಹ ಅಧಿಕ ಮಾಸದಲ್ಲಿ ಯಾರು ಇಂತಹ 33 ಅಪೂಪವನ್ನು ಕಂಚಿನ ಪಾತ್ರೆಯಲ್ಲಿಟ್ಟು ತುಪ್ಪದ ದೀಪವನ್ನು ಬೆಳಗಿ ಸಣ್ಣ ಬಟ್ಟಲಿನಲ್ಲಿ ಶುದ್ಧವಾದ ತುಪ್ಪವನ್ನಿಟ್ಟು ದಕ್ಷಿಣಾ ಸಹಿತವಾಗಿ ಯಾರು ಸತ್ಪಾತ್ರರಿಗೆ ದಾನ ಮಾಡ್ತಾನೋ ಅವನು ಆ ಅಪ್ಪದಲ್ಲಿರತಕ್ಕಂತಹ ತೂತು, ಅತಿರಸಲ್ಲಿರತಕ್ಕಂತಹ ಎಷ್ಟು ತೂತುಂಟೋ ಅಷ್ಟು 1000 ವರ್ಷಗಳ ಕಾಲ ವೈಕುಂಠದಲ್ಲಿ ವಾಸ ಮಾಡ್ತಾನೆ ಅಂತ ಫಲವನ್ನು ಹೇಳ್ತಾರೆ. ಅಪೂಪದಾನಕ್ಕೆ ವಿಶೇಷ ಫಲ.
ಅದು ಅಷ್ಟೇ ಅಲ್ಲದೆ ಇನ್ನು ಗೋದಾನ, ಹಿರಣ್ಯದಾನ, ವಸ್ತ್ರದಾನ, ಅನ್ನದಾನ ಇತ್ಯಾದಿಗಳನ್ನು ಮಾಡಿದ್ದಕ್ಕೂ ಕೂಡ ಮೊದಲೇ ಹೇಳಿದ ಹಾಗೆ ವಿಶೇಷವಾದ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಈಗ 33 ಅಂತ ಅನ್ನೋ ಮಾತು ಬಂದಾಗ ಎಲ್ರಿಗೂ ಒಂದು ಪ್ರಶ್ನೆ, 33 ಯಾಕೆ ದಾನ ಕೊಡಬೇಕು ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಅವರಿಗೆ ಉತ್ತರ ಏನು ಅಂತ? ಅದು ನಾನೀಗ ಹೇಳಿದ ಹಾಗೆ ಒಂದನೇದಾಗಿ 33 ತಿಂಗಳಿಗೊಮ್ಮೆ ಬರತಕ್ಕಂತಹ ಮಾಸ. ಆ ಮಾಸದಲ್ಲಿ ಈ ಸೂರ್ಯನ ಚಲನೆಯನ್ನು ಅನುಸರಿಸಿಕೊಂಡು ಯಾವ ಸಂವತ್ಸರ ಇರ್ತದೋ ಅದಕ್ಕನುಗುಣವಾಗಿ 33 ತಿಂಗಳಿಗೊಮ್ಮೆ ಬರತಕ್ಕಂಥದ್ದು 33 ದಿನಗಳಿರ್ತವೆ. ಆ 33 ದಿನಗಳಿಗೆ 33 ದೇವತೆಗಳು ನಿಯಾಮಕರಾಗಿದ್ದಾರೆ. ಅಷ್ಟವಸುಗಳು, ಏಕಾದಶ ರುದ್ರರು 19 ಆಯಿತು, ದ್ವಾದಶ ಆದಿತ್ಯರು 31 ಆಯಿತು, ಆಮೇಲೆ ಪ್ರಜಾಪತಿ, ಆಮೇಲೆ ವಷಟ್ಕಾರ ಎಂಬಂತಹ ಇಷ್ಟು ದೇವತೆಗಳು ಆ 33 ದಿನಗಳಿಗೆ ಅಭಿಮಾನಿಗಳು. ಅವರ ಒಳಗೆ ವಿಷ್ಣು ಜಿಷ್ಣು ಎಂಬಂತಹ ಭಗವಂತನ 33 ಭಗವಂತನದ್ದೇ ವಿಷ್ಣುವಿನದ್ದೇ ರೂಪಗಳು, ಆ 33 ದೇವತೆಗಳು ನಿಯಾಮಕರಾಗಿರತಕ್ಕಂತಹ ರೂಪಗಳು. ಇದಿಷ್ಟನ್ನು ಸಮಷ್ಟಿಯಾಗಿ 33 ದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂತಹ ವಿಷ್ಣು ಜಿಷ್ಣುವಾದಿ ರೂಪಗಳ ಮೂಲ ರೂಪವಾಗಿರತಕ್ಕಂತಹ ಪುರುಷೋತ್ತಮ ಮೂಲರೂಪಿ ಭಗವಂತ. ಹಾಗಾಗಿ 33 ಮಾಸ, 33 ತಿಂಗಳಿಗೊಮ್ಮೆ ಬರತಕ್ಕಂತಹ ಒಂದು ಮಾಸ, 33 ದಿನಗಳುಳ್ಳಂತಹ ಮಾಸ, 33 ದೇವತೆಗಳಿಂದ ಅಭಿಮನ್ಯವಾದಂತಹ ಮಾಸ, ಭಗವಂತನ 33 ರೂಪಗಳಿಂದ ನಿಯಾಮಕವಾದಂತಹ ಮಾಸ ಆದ ಕಾರಣ 33 ಅಪೂಪವನ್ನು, ಅದರಲ್ಲಿ 33 ದೇವತೆಗಳನ್ನು ಆವಾಹನೆ ಮಾಡಬೇಕು, ಸುಮ್ಮನೆ ಕೊಡುವುದಲ್ಲ. 33 ಅಪೂಪವನ್ನು ಮಾಡಿ ಅದರಲ್ಲಿ 33 ದೇವತೆಗಳನ್ನು ಆವಾಹನೆ ಮಾಡಿ ಆ ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತನ ವಿಷ್ಣುವಾದಿ 33 ರೂಪಗಳನ್ನು ಆವಾಹನೆ ಮಾಡಿ ಅದಕ್ಕೆ ಯಥಾವಿಧಿಯಾಗಿ ಪೂಜೆಯನ್ನು ಮಾಡಿ ಅದನ್ನು ಮತ್ತೆ ಸತ್ಪಾತ್ರರಿಗೆ ದಾನ ಕೊಡಬೇಕು ಅಂತ ಇರತಕ್ಕಂಥದ್ದು. ಅದು 33 ಎಂಬುದು ಅಷ್ಟು ವಿಶೇಷ. ಈಗ ಈ ಅಧಿಕ ಮಾಸದಲ್ಲಿ ಶ್ರಾದ್ದಾದಿ ಕೆಲಸಗಳನ್ನು ಮಾಡಬಹುದಾ ಇಲ್ವಾ ಅಂತ? ಹೆಚ್ಚಾಗಿ ಕೆಲವೊಮ್ಮೆ ಅಧಿಕ ಮಾಸ ಬರತಕ್ಕಂತಹ ಪರಿಸ್ಥಿತಿಯಲ್ಲಿ 2 ಶ್ರಾದ್ದಗಳು ಬರುವಂಥದ್ದುಂಟು. ಶ್ರಾದ್ದ ಕ್ರಿಯೆಗಳನ್ನು ಮಾಡುವವರಿಗೆ ತಿಥಿ 2 ಸರಿ ಅಪರೂಪಕ್ಕೊಮ್ಮೆ ಬರ್ತದೆ. ಹಾಗೆ ಬಂದಾಗ ಯಾವುದು ಮೊದಲು ಬರ್ತದೋ ಅದನ್ನು ಯಥಾವಿಧಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ 2ನೇ ಬಾರಿ ಮಾಡತಕ್ಕಂಥದ್ದು ಬಹಳ ಕ್ರಮ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ. 2ನ್ನೂ ಕ್ರಮ ಪ್ರಕಾರ ಮಾಡಬೇಕು. ಅಶಕ್ತನಾದಲ್ಲಿ ಮೊದಲನೆಯದನ್ನು ಆದರೂ ಕ್ರಮ ಪ್ರಕಾರ ಯಥಾಶಕ್ತಿಯಾಗಿ ಮಾಡಿ 2ನೇದನ್ನು ವಿಧಿ ಕ್ರಮ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ. ಶ್ರಾದ್ದಾದಿಗಳನ್ನು ಮಾಡಿದ್ರೂ ಕೂಡ ಪಿತೃದೇವತೆಗೆ ಅವಶ್ಯ ಮಾಡಲೇಬೇಕು. ಇದು ಅಧಿಕ ಮಾಸದಲ್ಲಿ ಬಂದದ್ದು ನಾನು ಮಾಡುವುದಿಲ್ಲ, ನಿಜ ಮಾಸದಲ್ಲಿ ಬಂದದನ್ನು ಮಾತ್ರ ಮಾಡ್ತೇನೆ ಅಂತ ಅದು ತ್ಯಾಜ್ಯ ಅಲ್ಲ. ಯಥಾಶಕ್ತಿಯಾದರೂ ಮಾಡಲೇಬೇಕು ಅಂತ ವಿಧಿಯನ್ನು ಮಾಡ್ತಾರೆ. ಪಿತೃಗಳ ಆರಾಧನೆಗೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃದೇವತೆಗಳ ಆರಾಧನೆಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ, ನಮಗೆ ಈ ಭೌತಿಕ ದೇಹವನ್ನು ಕೊಟ್ಟು ನಮ್ಮ ಪಾಲನೆ ಪೋಷಣೆಯನ್ನು ಮಾಡಿ ನಾವು ಒಂದು ಸಜ್ಜನರಾಗಿಯೋ ಅಥವಾ ಸಮಾಜದಲ್ಲಿ ಒಂದು ಬೆಳಿಲಿಕ್ಕೆ ಮುಖ್ಯ ಕಾರಣರು ತಂದೆ ತಾಯಂದಿರು. ಅವರ ಋಣವನ್ನು ಎಂದಿಗೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಿತೃದೇವ ನಮ್ಮ ವಂಶವೃದ್ಧಿ ಅಭಿವೃದ್ಧಿ ಆಗಬೇಕು ಅಂತಾದರೆ, ನಮ್ಮ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಾದರೆ ಪಿತೃದೇವತೆಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಅವರು ತೃಪ್ತರಾದರು ಅಂತಾದರೆ ನಮ್ಮ ಜೀವನ ಸುಖಮಯವಾಗಿರ್ತದೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಸಿದ್ಧಿಯಾಗುವ ನಿಟ್ಟಿನಲ್ಲಿ ಪಿತೃಗಳು ಅನುಗ್ರಹ ಮಾಡುತ್ತಾರೆ. ಅದಕ್ಕೋಸ್ಕರ ಪಿತೃದೇವತೆಗಳ ಆರಾಧನೆಯನ್ನು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟು ಹೇಳುತ್ತಾರೆ. ಆ ಪಿತೃದೇವತೆಗಳ ಆರಾಧನೆಯನ್ನು ಕೂಡ ಅಧಿಕ ಮಾಸದಲ್ಲಿ ಮಾಡಿದರೆ ಅದಕ್ಕೂ ವಿಶೇಷ ಫಲ, ಅನಂತ ಫಲವನ್ನು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಶ್ರಾದ್ದಾದಿಗಳನ್ನು ಮಾಡಲೇಬೇಕು. ಈಗ 2 ಸಲ ಬರುತ್ತಲ್ಲ, ಹಾಗಾಗಿ ಯಾವುದನ್ನ ಮಾಡಬೇಕು ಅಂತ? ಅದರಲ್ಲಿ 2 ಸತಿಯೂ ಮಾಡಬೇಕು. 1 ಸರಿ ಬರತಕ್ಕಂತಹದ್ದು ಅದು ಸಾಂವತ್ಸರಿಕ ಶ್ರಾದ್ದ. ಈ ಅಧಿಕ ಮಾಸ ಬಂದಂತಹ ಆಚೆಯ ಸಮಯದಲ್ಲಿ ಒಂದು ಗೌಣವಾಗಿ ಬರ್ತದೆ. ಅಂದರೆ ಅಧಿಕ ಮಾಸ ಇರುವ ಕಾರಣ ಬರತಕ್ಕಂತಹ ಶ್ರಾದ್ದ ಅಂತ. ಆ ಗೌಣವಾಗಿ ಬಂದದ್ದಕ್ಕೂ ಪ್ರಾಶಸ್ತ್ಯ ಕೊಟ್ಟು ಅದನ್ನು ಮಾಡಲೇಬೇಕು. ಆಮೇಲೆ 2ನೇ ಸರಿ ಏನು ಬರ್ತದೋ ಅದು ಸಾಂವತ್ಸರಿಕ, ಅದು ಕಡ್ಡಾಯ ನಿಯಮನ ಮಾಡಲೇ. ಇದನ್ನು ಕೂಡ ನಿಯಮ, ಅದನ್ನು ಕೂಡ ಮಾಡಬೇಕು. 2 ಕೂಡ ಮಾಡಲೇಬೇಕು. 2 ಕೂಡ ಮಾಡಲೇಬೇಕು. ಈಗ ತಾವಾಗಲೇ ಎಪಿಸೋಡ್ ಶುರುನಲ್ಲೇ ಹೇಳ್ದಂಗೆ ಅಧಿಕಸ್ಯ ಅಧಿಕ ಫಲಂ ಅನ್ನುವಂತ ಇದೊಂದು ಮಾತನ್ನ ಎಲ್ಲರೂ ಸಾಮಾನ್ಯವಾಗಿ ಮಾತಾಡ್ತಾರೆ, ಏನಾದ್ರು ಹೆಚ್ಚಿಗೆ ಸಿಕ್ಕಿದಾಗ ಎಲ್ಲಾನು. ಆ ಪದದ ತಾತ್ಪರ್ಯ ಅಧಿಕ ಮಾಸದ ಜೊತೆಗೆ ಅದನ್ನ ನಾವು ಯೋಚನೆ ಮಾಡೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆ ಫಲ ಎಂಬುದು ಇದ್ದೇ ಇದೆ. ಈಗ ಹೋಮ, ಹವನ, ಯಜನ, ಯಾಜನ ಇದು ಕೇವಲ ಒಂದು ಜನಾಂಗಕ್ಕೆ, ಒಂದು ವರ್ಣಕ್ಕೆ ಸೀಮಿತ ಅಂತಲ್ಲ. ಯಾರೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಅರ್ಹರೇ. ಭಗವಂತನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಇಂಥವರೇ ಆಗಬೇಕು ಅಂತ ನಿಯಮ ಇಲ್ಲ, ಯಾರೂ ಕೂಡ ಮಾಡಬಹುದು. ಹಾಗಿರುವಾಗ ನಾವು ದಿನನಿತ್ಯದಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನನ್ನು, ದೇವತೆಗಳನ್ನು ಸ್ಮರಿಸಿಕೊಳ್ಳುತ್ತೇವೆ. ಅದಕ್ಕೆ ಏನು ಫಲ ಕೊಡಬೇಕು ಅದನ್ನು ಆ ಫಲ ಕೊಟ್ಟೇ ಕೊಡ್ತಾನೆ. ದೇವತೆಗಳಾಗಲಿ ದೇವರಾಗಲಿ ಕೊಟ್ಟೇ ಕೊಡ್ತಾರೆ. ಆದರೆ ಅಧಿಕ ಮಾಸದಲ್ಲಿ ಮಾಡತಕ್ಕಂತಹ ಆ ಬುದ್ಧಿ ಇಟ್ಟುಕೊಂಡು ಮಾಡಬೇಕು. ಯಾಕೆಂತ ಹೇಳಿದ್ರೆ
ಒಂದು ಉಪನಿಷತ್ತಿನ ಒಂದು ಮಾತು ಬರ್ತದೆ, ಹಾ. ಯದೇವಂ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವಂ ವೀರ್ಯವತ್ತರಂ ಭವತಿ ಅಂತ. ಯಾವುದನ್ನು ವಿದ್ಯೆಯ ತಿಳಿದುಕೊಂಡು ಶ್ರದ್ಧೆಯಿಂದ ನಿಷ್ಠನಾಗಿದ್ದುಕೊಂಡು ಮಾಡ್ತಾನೋ ತದೇವ ವೀರ್ಯವತ್ತರಂ ಭವತಿ, ಅದು ವಿಶಿಷ್ಟವಾದ ಫಲವನ್ನು, ಶಕ್ತಿಯುಕ್ತವಾದಂತಹ ಫಲವನ್ನು ಕೊಡ್ತದೆ ಅಂತ. ಹಾಗಾಗಿ ನಾನು ಅಧಿಕ ಮಾಸದಲ್ಲಿ ಮಾಡ್ತಾ ಇದ್ದೇನೆ ಎಂಬಂತಹ ಭಾವನೆಯ ಜೊತೆಗೆ ಇದು ವಿಶೇಷ ಫಲದಾಯಕವಾದಂತಹ ಮಾಸ, ಹಾಗಾಗಿ ನಾನು ವಿಶೇಷವಾಗಿ ಅನುಷ್ಠಾನ ಮಾಡಬೇಕೆಂಬಂತಹ ಬುದ್ಧಿಯಿಂದ ಯಾರು ದೇವರ ಭಗವಂತನ ಉಪಾಸನೆಯನ್ನು ಮಾಡ್ತಾರೋ ಅದಕ್ಕೆ ಭಗವಂತ ಅನಂತ ಕೋಟಿ ಫಲವನ್ನು, 10 ಪಟ್ಟು ಮಿಗಿಲಾದಂತಹ, 100 ಪಟ್ಟು ಮಿಗಿಲಾದಂತಹ, 1000 ಪಟ್ಟು ಮಿಗಿಲಾದಂತಹ ಫಲವನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅಧಿಕವಾದಂತಹ ಫಲಪ್ರಾಪ್ತಿಯಾಗ್ತದೆ. ಆದ ಕಾರಣ ಅದಕ್ಕೆ ಅಧಿಕ ಮಾಸ ಅಂತ ಹೆಸರು. ಕೇವಲ ಜಪತಪಾದಿಗಳು ಮಾತ್ರ ಅಲ್ಲ, ಆಗಲೇ ಹೇಳಿದ ಹಾಗೆ ಉಪವಾಸ ಆಗಿರ್ಬೋದು, ಯಜನಯಾಜನಗಳಾಗಿರ್ಬೋದು, ಮಾಡತಕ್ಕಂಥ ಸತ್ಕರ್ಮ, ದೀನದಲಿತರಿಗೆ ಮಾಡತಕ್ಕಂತಹ ಸೇವೆಯೇ ಆಗಿರ್ಬೋದು, ನಮ್ಮ ಆರಾಧನೆ, ಭಗವಂತನ ಆರಾಧನೆ ಅಂತ ಹೇಳಿದರೆ ಏನು? ಆಚಾರ್ಯ ಮಧ್ವರು ಹೇಳುತ್ತಾರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ ಪರಮೋ ಧರ್ಮ. ಪರಮಧರ್ಮ ಅಂತ ಹೇಳಿದರೆ ಯಾವುದು? ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಶ್ರದ್ಧೆಯಿಂದ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡು. ಅದು ಈಗಿನ ಕಾಲಕ್ಕೆ ನೋಡೋದಾದರೆ ನೀನು ಡಾಕ್ಟ್ರೋ, ಇಂಜಿನಿಯರೋ, ಟೀಚರೋ, ಡ್ರೈವರೋ, ಕ್ಲೀನರೋ, ಮತ್ತೊಂದೋ, ರೈತನೋ, ಮೇಸ್ತ್ರಿಯೋ, ಏನೇ ಆಗಿರು, ನೀನು ಮಾಡ್ತಾ ಇರತಕ್ಕಂತಹ ಏನು ಕೆಲಸ ಇದೆ ಅದು ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡು. ಅದುವೇ ನಿನಗೆ ಶ್ರೇಯಸ್ಕರವಾದಂತಹ ಪರಮಧರ್ಮ ಅಂತ ಆಚಾರ್ಯ ಮಧ್ವರು ಕೊಡತಕ್ಕಂತಹ ಸಂದೇಶ. ಹಾಗಿರುವಾಗ ಯಾವುದೇ ಕರ್ಮ ಇರಲಿ, ಇದು ಭಗವಂತನ ಪೂಜೆ ಎಂಬ ಅನುಸಂಧಾನದಿಂದ ಮಾಡಿದರೆ ಅದಕ್ಕೆ ವಿಶೇಷವಾದ ಫಲ. ತತ್ರಾಪಿ ಅಧಿಕ ಮಾಸದಲ್ಲಿ ಇನ್ನಷ್ಟು ಅಧಿಕವಾದಂತಹ ಫಲವನ್ನು ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆದ ಕಾರಣ ಅಧಿಕಸ್ಯ ಅಧಿಕಂ ಫಲಂ ಅಂತ ಆ ಮಾತು ಬಂದಿದೆ. ಆಚಾರ್ಯ, ಈಗ ಅಧಿಕ ಮಾಸದ ಬಗ್ಗೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತಮ್ಮ ಮಾತುಗಳನ್ನ ಕೇಳಿದ ಮೇಲೆ ಯಾರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಅವರು ಖಂಡಿತವಾಗ್ಲೂ ಈ ವರ್ಷದಿಂದ ಅಧಿಕ ಮಾಸದ ಆಚರಣೆಯನ್ನ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ತಿಳಿಸ್ಕೊಟ್ಟೋದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಯಾನಿ ನಾಮಾನಿ ಗೌಣಾನಿ, ಭಗವಂತನ ಗುಣಗಳನ್ನು ಹೇಳತಕ್ಕಂತಹ 1000 ಹೆಸರುಗಳು. ಹೆಸರು ಅಂತ ಬೇಕಾದರೂ ಕರೀಬಹುದು, ಗುಣವಾಚಕಗಳು ಅಂತ ಹೇಳಿಯೂ ಕರೀಬಹುದು. ಇದರ ಮೂಲ ಭೀಷ್ಮಾಚಾರ್ಯರು ಹರಶಯ್ಯಲ್ಲಿ ಇದ್ದುಕೊಂಡು ಧರ್ಮರಾಜಾದಿಗಳಿಗೆ ಉಪದೇಶ ಮಾಡತಕ್ಕಂತಹ ಕತೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರ್ತದೆ. ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಾನೆ, ಶಕ್ತಿ ಕೊಡುವುದಕ್ಕೋಸ್ಕರ ಅದರೊಳಗೆ ಪ್ರವೇಶ ಮಾಡ್ತಾನೆ. ಆದ ಕಾರಣ ಅವನಿಗೆ ವಿಶ್ವ ಅಥವಾ ವಿಷ್ಣು ಅಂತ ಹೆಸರು. ಕೆಲವರು ಶಿವನೇ ಎಲ್ಲರಿಗಿಂತ ಸುಪ್ರೀಂ ಅಂತ ನಂಬ್ತಾರೆ, ಇನ್ನ ಕೆಲವರು ಇಲ್ಲ ವಿಷ್ಣುನೇ ಎಲ್ಲರಿಗಿಂತ ಸುಪ್ರೀಂ ಅಂತ ಹೇಳ್ತಾರೆ, ಇನ್ನ ಕೆಲವರು ಇಲ್ಲ ದೇವಿ ಎಲ್ಲರನ್ನು ಮೊದಲು ಸೃಷ್ಟಿ ಮಾಡಿದ್ದು ಅವಳೇ ಎಲ್ಲರಿಗಿಂತ ಸುಪ್ರೀಂ ಅಂತಾರೆ. ಸೊ ಯಾವುದು ನಿಜ? ಮತ್ತೆ ವಿಷ್ಣು ಸಹಸ್ರನಾಮದ ಪ್ರಕಾರ ವಿಷ್ಣುನೇ ಹೇಗೆ ಪರಬ್ರಹ್ಮ ಅಥವಾ ಪರಮಾತ್ಮ ಅಂತ? ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರಿಗೂ 100 ಅರ್ಥ ಇದೆ. ಅಂದ್ರೆ ಒಟ್ಟು 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ. ಒಂದು ಹೆಸರಿಗೆ 100 ಅರ್ಥ ಅಂತ ಆದ್ರೆ 1000 ಹೆಸರಿಗೆ 1,00,000 ಅರ್ಥ ಆಯ್ತು. 1,00,000 ಅರ್ಥಗಳು ಹೇಳಿದರೆ ಭಗವಂತನ 1,00,000 ಗುಣಗಳನ್ನು ಹೇಳ್ತಾ ಇದ್ದಾವೆ ಅಂತ ಅರ್ಥ. ಮೇಲೆ ಭೂ ಭುವಃ ಸ್ವಃ ಜನಃ ತಪಃ ಮಹಃ ತಪಃ ಅಂತ 7 ಮೇಲಿನ ಲೋಕಗಳು. ಇದನ್ನು ಮೀರಿದಂತಹ ಅನಂತಾಸನ, ಶಿವಜದ್ವೀಪ, ವೈಕುಂಠ ಅಂತ 3 ಲೋಕಗಳಿದ್ದಾವೆ. ಈ 3 ಲೋಕಗಳಲ್ಲಿ 3 ರೂಪದಿಂದ ಭಗವಂತ ಇರತಕ್ಕಂತಹ ಸ್ಥಾನ. ವೈಕುಂಠ ಕಟ್ಟ ಕಡೆಯ ಸ್ಥಾನ. ಈಗ ಇನ್ನೊಂದೇನಂದ್ರೆ ವಿಷ್ಣು ಸಹಸ್ರನಾಮವನ್ನ ಸಾಧಾರಣವಾಗಿ ನಾವು ಯಾರು ಸಾವನ್ನಪ್ಪದಾಗ ಆ ಮನೆಗಳಲ್ಲಿ ಅವರ ದೇಹ ಇರುವಂತ ಕಾಲದಲ್ಲಿ ಪ್ಲೇ ಮಾಡೋದನ್ನ ಕೇಳಿರ್ತೀವಿ. ಅಂದ್ರೆ ಅದನ್ನ ಹಾಕಿರ್ತಾರೆಲ್ಲ ಕೇಳಿಸ್ಕೊಳ್ಳಿ ಅಂತ. ಯಾಕೆ ಈ ತರ ಅಂತ?